ಬಿಜಿಕೆರೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅಂಬೇಡ್ಕರ್ ಭಾವಚಿತ್ರವಿಲ್ಲದೆ ಧ್ವಜಾರೋಹಣ ಕ್ರಮಕ್ಕೆ ಡಿಎಸ್ಎಸ್ ಆಗ್ರಹ. ಚಿತ್ರದುರ್ಗ ಮೊಳಕಾಲ್ಮೂರು ತಾಲೂಕಿನ ಬಿಜಿಕೆರೆ ಗ್ರಾಮದಲ್ಲಿರುವ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವಿಲ್ಲದೆ ಧ್ವಜಾರೋಹಣ ನೆರವೇರಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಕರ್ನಾಟಕ ಸರ್ಕಾರದ ಅಧಿಕೃತ ಸುತ್ತೋಲೆಯಂತೆ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವದಂತಹ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರೊಂದಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇರಿಸುವಂತೆ ಸರ್ಕಾರದ ನಿರ್ದೇಶನವಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮುಖಂಡರು ತಿಳಿಸಿದ್ದಾರೆ. ಆದರೆ ಬಿಜಿಕೆರೆ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇರಿಸದೆ ಕೇವಲ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರದೊಂದಿಗೆ ಧ್ವಜಾರೋಹಣ ನೆರವೇರಿಸಿರುವುದು ಸರ್ಕಾರದ ಆದೇಶದ ಉಲ್ಲಂಘನೆಯಾಗಿದೆ ಎಂದು ಡಿಎಸ್ಎಸ್ ಮುಖಂಡರು ಆರೋಪಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಸೂಕ್ತ ತನಿಖೆ ನಡೆಸಿ ನಿಯಮ ಉಲ್ಲಂಘನೆ ಮಾಡಿದ್ದರೆ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಅಲ್ಲದೆ ಶಾಲಾ ಕಾಲೇಜುಗಳು ಸೇರಿದಂತೆ ಎಲ್ಲಾ ಸರ್ಕಾರಿ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಮಹಾತ್ಮ ಗಾಂಧೀಜಿಯವರೊಂದಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಡ್ಡಾಯವಾಗಿ ಇರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಸೊಸೈಟಿ ಅಧ್ಯಕ್ಷ ಗೊಂಚಿಗರ್ ಮಂಜಣ್ಣ, ಮಾಜಿ ಅಧ್ಯಕ್ಷ ತಿಮ್ಮಾರೆಡ್ಡಿ ಗೌಡ ಹಾಗೂ ಕಾರ್ಯದರ್ಶಿ ಬೋರಣ್ಣ ಉಪಸ್ಥಿತರಿದ್ದರು. ಈ ಕುರಿತು ಪ್ರಶ್ನಿಸಿದಾಗ, ನಮ್ಮ ಸಹಕಾರ ಸಂಘ ಸರ್ಕಾರದ ಅಧೀನದಲ್ಲಿಲ್ಲ, ನಮಗೆ ಯಾವುದೇ ಮಾಹಿತಿ ಬಂದಿಲ್ಲ, ಸುಮಾರು 30-40 ವರ್ಷಗಳಿಂದ ಇದೇ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡುತ್ತಿದ್ದೇವೆ ಎಂದು ಉತ್ತರ ನೀಡಿದ್ದಾರೆ ಎಂದು ದಲಿತ ಮುಖಂಡರು ಆರೋಪಿಸಿದ್ದಾರೆ. ಇದೇ ವೇಳೆ ಸಹಕಾರ ಸಂಘದ ಕಾರ್ಯದರ್ಶಿ ಬೋರಣ್ಣ ಅವರ ಪುತ್ರ ಕೂಡ ಸ್ಥಳೀಯರೊಂದಿಗೆ ಉಡಾಫಿ ಹಾಗೂ ದಬ್ಬಾಳಿಕೆಯ ರೀತಿಯಲ್ಲಿ ಮಾತನಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಘಟನೆ ಕುರಿತು ಗ್ರಾಮದ ದಲಿತ ಮುಖಂಡರಾದ ವಕೀಲ್ ನಾಗರಾಜು, ಗಾರ್ಮೆಂಟ್ಸ್ ಚಂದ್ರಣ್ಣ, ಕುರಸಾನಿ ತಿಪ್ಪೇಶ್, ಭೀಮಾ ಹರೀಶ್ ಸೇರಿದಂತೆ ದಲಿತ ಯುವಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಿರ್ದೇಶನವನ್ನು ಪಾಲಿಸಿ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸೂಕ್ತ ಗೌರವ ನೀಡಬೇಕು. ನಿಯಮ ಉಲ್ಲಂಘನೆಯಾಗಿದ್ದರೆ ಸಂಬಂಧಪಟ್ಟವರ ವಿರುದ್ಧ ಕಾನೂನುಬದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಡಿಎಸ್ಎಸ್ ಮುಖಂಡರು ಒತ್ತಾಯಿಸಿದ್ದಾರೆ. ಸೂಚನೆ: ಸರ್ಕಾರದ ಸುತ್ತೋಲೆಯ ನಿಖರ ಆದೇಶ ಸಂಖ್ಯೆ ದಿನಾಂಕವನ್ನು ದೃಢಪಡಿಸಿ ಸುದ್ದಿಗೆ ಸೇರಿಸಿದರೆ ವರದಿ ಇನ್ನಷ್ಟು ಬಲವಾಗುತ್ತದೆ. ಇಲ್ಲ, ರೂಲ್ಸ್ ಆಗೈತಲ್ಲಮ್ಮ, ಇವಾಗ ಗೌರ್ಮೆಂಟ್ ಕಡೆಯಿಂದ ರೂಲ್ಸ್ ಐತಲ್ಲ. ಕೆಲವ್ರು ಮಾಡೋದಿಲ್ಲ ಅಂದ್ರೆ ಅಲ್ರಿ, ಕೆಲವ್ರು ಮಾಡಲ್ಲ ಅಂದ್ರೆ ಏನರ್ಥ ಅದು? ಹಂಗಂತ ನೀವು ಇದು ಮಾಡ್ತೀರಾ? ಇಲ್ಲ ಮುಂದಿನ ಸರಿ ಏನಿಲ್ಲ. ಇಲ್ಲ ಅಲ್ಲಣ್ಣ, ಅಲ್ಲ ನೀವೇ ಹಿಂಗ ಮಾಡಿದ್ರೆ ಹೆಂಗ ಅಂತ ಅರ್ಥ ಆಗ್ತಿಲ್ಲ. ಒಳ್ಳೆ ಅಲ್ಲ ತಿಳಿದಂತ ನೀವೇ ಹೆಂಗ್ ಮಾಡಿದ್ರೆ ಹೆಂಗೆ? ಯಾವಾಗ್ಲೂ ಇಟ್ಟಿದ್ದಾರೆ, ಇದೇ ಫಸ್ಟ್ ಟೈಮ್ ನಾವು ಬಂದು ಕೇಳ್ತೀವಿ. ಅಲ್ಲಿ ಬಾರಣ ಸರ್ಕಲ್ ಆಗಿ ನೋಡು. ಲಿಡ್ಕರ್ ಕಾಲೋನಿ ಮಾಡಿದಾರೆ ಅವರು, ಕಾಲೋನಿ ಮಾಡಿದ ವಿಶೇಷವಾಗಿ ಮಾಡಿದ್ದಾರೆ. ಸರಿ, ಈ ಸರಿ ಏನಾಗುತ್ತೆ? ಈಗ ಏನಾಯ್ತು? ಈಗ ಅದೇ ಫೋಟೋ ಹೊರಗಿಡ್ರಿ, ಅದೇ ಹೊರಗಿಟ್ಬಿಡ್ರಿ. ವರ್ಕ್ ಮಾಡ್ತಾರೆ, ಅಷ್ಟು ಗೊತ್ತಿರಲ್ಲ. ಈ ವರ್ಷ ಮೊದ್ಲೇ ಹೆಂಗೆ ಗೊತ್ತಿಲ್ಲ. ಗೌರ್ಮೆಂಟ್ ರೂಲ್ಸ್ ಅವ್ರು ರೆಗ್ಯುಲೇಷನ್ ಮಾಡಿ ಕಳ್ಸಿದಾರೆ ಅವರು. ಇಬ್ಬರು ಫೋಟೋ ಇಟ್ಟು ಪೂಜೆ ಮಾಡ್ಬೇಕಂತಾನೆ ರೆಗ್ಯುಲೇಷನ್ ಇರೋದದು. ಅಲ್ಲ, ಈಗ ನೀವು ಮೊದ್ಲೇ ಹೇಳ್ಬೇಕಂತಂದ್ರೆ ಗೊತ್ತಿರಲ್ಲ. ಮೊದ್ಲೇ ಏನು ಗೈಡ್ಲೈನ್ಸ್ ಬಂದಿಲ್ಲ ನಿಮ್ಗೆ? ಏನು ಕೊಟ್ಟಿಲ್ಲ. ಮತ್ತೆ ಇದು ಸ್ವತಂತ್ರ ದಿನಾಚರಣೆ ಆಡ್ಸಕ್ ಕೂಡ ಕೊಟ್ಟಿಲ್ಲ ನಿಮ್ಗೆ ಆದೇಶ. ಮತ್ತೆ ಸಹಕಾರ ಬ್ಯಾಂಕ್ ಮತ್ತೆ ಯಾಕೆ ದೇಶಭಕ್ತಿ ಅಂದ ಮೇಲೆ ಅಂಬೇಡ್ಕರ್ ಫೋಟೋ ಬರಲ್ಲ. ಇನ್ನು ದೇಶಭಕ್ತಿ ಅಂತ ಇದು ನೀನೇನು ಮಾತಾಡಂಗಿಲ್ಲ. ಒಂದ್ ಸೆಕೆಂಡ್ ಅಲ್ಲಿ ಮಾತಾಡ್ತಿದ್ದೆ ತಾನೆ, ಏನಿಲ್ಲ ಆಯ್ತಾ? ನೀನ್ ಮಾತಾಡ್ಬೇಡ. ಆಯ್ತಾ ಅಲ್ಲಿ ಹೇಳ್ತಿದಾರ ತಾನೆ, ಅಲ್ಲಿ ಅಪ್ಪಾಜಿ ಹೇಳ್ತಿದಾರೆ. ಆಯ್ತು, ನೀನ್ ಸುಮ್ಮನೆ ಇರು, ನೀನೇನು ಹೇಳ್ಬೇಡ, ಸುಮ್ಮನೆ ಇರು. ಮೀಟಿಂಗ್ ಅಲ್ಲಿ ಇರ್ತೀನಿ ನಾನು. ಸಬ್ಜೆಕ್ಟ್ ಇಟ್ಟು ಮುಂದಿನ ಸತಿ
ಮತ್ತೆ ಈ ಸತಿ ನಮ್ಗೆ ಗೊತ್ತಿಲ್ಲ, ನಾವು ಮಾಡಿಲ್ಲ. ವರ್ಷ ಮಾಡಿದಾಗ ಈ ವರ್ಷ ವರ್ಷ ನಾವು ಒಂದೇ ಇಷ್ಟು ವರ್ಷನೂ ಮಾಡಿಲ್ಲ, ಒಳಗ್ ಮಾಡ್ತಿದ್ದು ಪೂಜೆ, ಹೊರಗ್ ಮಾತ್ರ ಗಾಂಧೀಜಿ. ಈಗ ಎಲ್ಲಾ ಕಡೆನೂ ಒಳಗಿರೋ ಫೋಟೋಗೆ ಹೂನರ್ ಹಾಕೋದು ಕಾಮನ್. ಇವತ್ತಿನ ದಿನ ಒಳಗೆ ಎಲ್ಲ ಫೋಟೋಗೆ ಹಾಕ್ತಾರೆ, ಅದು ಕಾಮನ್. ಬಟ್ ಫ್ಲಾಗ್ ಹಾರ್ವೆಸ್ಟಿಂಗ್ ಮಾಡಿದಾಗ ಕಂಪಲ್ಸರಿ 2 ಫೋಟೋ ಇಟ್ಟೇ ಇಡ್ತಾರೆ. ಅದು ರೆಗ್ಯುಲೇಷನ್ ಕೂಡ ಆಗೈತೆ, ಗೌರ್ಮೆಂಟ್ ಕಡೆಯಿಂದ ರೆಗ್ಯುಲೇಷನ್ ಕೂಡ ಆಗೈತೆ. ಅದು ಸರಿನಾ? ಪ್ರೊಸೀಜರ್ ಏನಾಯ್ತು ನಾವು ಪ್ರೊಸೀಜರ್ ಕೊಡ್ಬೇಕು ನಿಮಗೆ. ರೆಗ್ಯುಲೇಷನ್ ಐತಲ್ಲ, ಗೌರ್ಮೆಂಟ್ ರೂಲ್ಸ್ ಐತೆ. ಸರಿ, ಆಯ್ತು.